ಸಾಧಾರಣ ಲೌಕಿಕ ಜೀವನದಲ್ಲಿರೋರು ಆಧ್ಯಾತ್ಮಕ್ಕೆ ಏನಕ್ಕೆ ಬರ್ತಾರೆ ಅಂತಂದರೆ ಗೊಂದಲಗಳು. ಸಂಸಾರ ಜೀವನದಲ್ಲಿ ಆಗುವ ಏರುಪೇರುಗಳನ್ನು ತಡೆಕೊಳ್ಳೋ ತಾಕತ್ತನ್ನು ಕಳ್ಕೋತಾರೆ. ಕೋಪ ಹೆಚ್ಚತ್ತೆ, ಅತಿಯಾಗತ್ತೆ, ಜಗಳ ಜಾಸ್ತಿ ಆಗತ್ತೆ, ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಹೊಟ್ಟೋಗುತ್ತೆ. ಒಟ್ಟಾರೆ ಸಂಸಾರನ ನಿರ್ವಹಣೆ ಮಾಡುವ ಸಲುವಾಗಿ ಸಾಲಗಳನ್ನು ಮಾಡಬೇಕಾಗತ್ತೆ. ನಿಮಗೋಸ್ಕರ ಸಾಲ ಮಾಡಬೇಕೋ ಇಲ್ಲವೋ, ಮನೆಯಲ್ಲಿರೋ ಮೆಂಬರ್ಗಳ ಬಯಕೆಗಳನ್ನು ಈಡೇರಿಸೋದಕ್ಕೋಸ್ಕರನಾದ್ರೂ ಸಾಲ ಮಾಡಬೇಕಾಗತ್ತೆ. ಸಾಲವನ್ನು ಕಟ್ಟೋ ಹೊಣೆ ನಮ್ಮ ತಲೆ ಮೇಲೆ ಬಿದ್ದಾಗ ಯೋಚನೆ ಶುರು ಆಗುತ್ತೆ. ಹೀಗೆ ಸಂಸಾರ ಜೀವನವೇ ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಹಾಸಿಗೆನಲ್ಲಿ ಮಲಗಿ ನಿದ್ರೆ ಬರೋ ತನಕ ಬೇತೆ ಯೋಚನೆ. ನಾನು ಆಧ್ಯಾತ್ಮವನ್ನು ಶುರು ಮಾಡಿದಾಗೂ ಕೂಡ ನನಗೆ ಮಾನಸಿಕವಾಗಿ ಈ ಥರ ತೊಂದರೆಗಳೆಲ್ಲ ಇದ್ದಕ್ಕೋಸ್ಕರನೇ ನಾನು ಆಧ್ಯಾತ್ಮನ ಹುಡುಕಿದ್ದು. ನನಗೆ ಯಾರೋ ಒಬ್ಬರು ಸ್ನೇಹಿತರು ಹೇಳಿದ್ರು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳು, ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಇತ್ಯಾದಿ ನೀವು ಮಾಡೋಕ್ಕೆ ಶುರು ಮಾಡಿದ್ರೆ ನಿನ್ನ ಮನಸ್ಸು ಆಟೋಮೆಟಿಕ್ಕಾಗಿ ಸರಿಯಾಗತ್ತೆ ಅಂತ ಯಾರೋ ಹೇಳಿದ್ರು. ಯಾವುದನ್ನೋ ಏನೋ ಮಾಡೋಕ್ಕೋಗಿ ಇವತ್ತು ಈ ಸ್ಥಿತಿಲಿ ಬಂದು ಕೂತಿದ್ದೀನಿ. ಬಟ್ ನಾನು ಮಾಡ್ದಂಗೆ ಕಣ್ಣು ಮುಚ್ಚಿಕೊಂಡು ಕಂಡೋರ ಮಾತನ್ನು ಕೇಳಿ ಧ್ಯಾನ ಅಂತನ್ನೋ ಒಂದು ವಿದ್ಯೆ, ಮನಸ್ಸು ದೇಹ ಆತ್ಮ ಮೂರನ್ನು ಒಕ್ಕೂಡಿಸುವ ವಿದ್ಯೆ. 99.9% ಲೋಕದಲ್ಲಿರೋ ಜನಗಳು ಮನಸ್ಸಿಗೆ ಶಾಂತಿ ಸಿಗೋದಕ್ಕೋಸ್ಕರ, ದೇಹದಲ್ಲಿ ಆಗುವ ಏರುಪೇರುಗಳು ನೋವುಗಳನ್ನು ತಡೆಯೋದಕ್ಕೋಸ್ಕರ ಧ್ಯಾನವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಧ್ಯಾನವನ್ನು ನೇರವಾಗಿ ಯಾರೂ ಮಾಡಬಾರದು. ಧ್ಯಾನವನ್ನು ಯಾಕೆ ನೇರವಾಗಿ ಮಾಡಬಾರದು ಅಂತಂದರೆ, ನಾವು ಸಾಂಸಾರಿಕ ಜೀವನದಲ್ಲಿದ್ದೀವಿ. ಹುಟ್ಟಿದಾಗಿಂದ ಈ ವಿದ್ಯೆಯನ್ನು ತೊಡಗೋ ತನಕ ನಾವು ಯಾವುದೋ ಒಂದು ರಸ್ತೆಯಲ್ಲಿ ನಮ್ಮನ್ನು ತಗೊಂಬಂದಿರ್ತಾರೆ ನಮ್ಮ ತಂದೆ ತಾಯಿ, ನಮ್ಮ ಪರಿಸರ. ಅದನ್ನು ಮೀರಿ ಯಾವುದನ್ನೋ ಒಂದನ್ನು ನೀವು ತಲೆ ತುರುಕಕ್ಕೆ ಹೋದರೆ ತಲೆ ತಗೊಳ್ಳಲ್ಲ. ಯಾವಾಗ ತಲೆ ಒಳಗಡೆ ಏನು ವಿಚಾರಗಳು ರೆಕಾರ್ಡ್ ಆಗಿದೆ, ಏನು ಕೆಲಸಗಳನ್ನು ಅದು ನಿರಂತರವಾಗಿ ಮಾಡ್ತಾ ಇದೆ, ಸತತವಾಗಿ ಮಾಡ್ತಾ ಇದೆ, ಅದಕ್ಕೆ ಅಡ್ಡ ನೀವೇನಾದರೂ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ರಿ, ಭೂತಕಾರವಾಗಿ ಎದ್ದೇಳುತ್ತೆ. ಇದರಿಂದ ಏನಾಗತ್ತೆ ಅಂತಂದರೆ, ದೇಹದಲ್ಲಿ ಇನ್ವಾಲಂಟ್ರಿ ಮೂಮೆಂಟ್ಗಳು ಶುರು ಆಗುತ್ತೆ, ಪ್ರೆಷರ್ ಶುರು ಆಗುತ್ತೆ. ಹಣೆಯಲ್ಲಿ ಏನೋ ಅಮುಕದಂಗಾದವು, ಎಳೆದಂಗಾದವು, ನೋವುಗಳು ಶುರು ಆಗುತ್ತೆ, ಇನ್ವಾಲಂಟ್ರಿ ಮೂಮೆಂಟ್ಗಳು ಶುರು ಆಗುತ್ತೆ. ಎತ್ತಾಕೋದು, ದಡದಡ ಅನ್ನೋದು, ಕೈ ಒದರೋದು, ತಲೆನೋವು ಬರುತ್ತೆ, ತುಂಬ ಸೋಮಾರಿತನ, ವೀಕ್ನೆಸ್ಸು, ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ತೊಂದರೆಗಳು, ತಲೆ ತಿರುಗೋದು, ಈ ಥರ ವಿಚಾರಗಳು ಫಿಸಿಕಲ್ ಆಗಿ ಕಾಣುತ್ತೆ. ಮೆಂಟಲ್ ಆಗಿ ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್, ಸಿಜೋಫ್ರೆನಿಯಾ, ಇನ್ಸೋಮ್ನಿಯಾ, ಈ ಥರ ಯಾರು ಓಪನ್ ಆಗಿ ಹೇಳಲ್ಲ. ನನ್ನಲ್ಲಿರೋ ಒಳ್ಳೆಯ ಗುಣವೂ ಅದೇ, ಕೆಟ್ಟ ಗುಣವೂ ಅದೇ. ಇರೋದನ್ನು ಇರೋ ಹಾಗೆ ಹೇಳಬಾರ್ದು. ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಏನು ಅನುಭವಿಸಿದೆ ಅದನ್ನು ಜನಗಳು, ಬೇರೆಯವರು ಏನು ಮಾಡೋಕ್ಕೆ ಹೋಗ್ತಾರೆ ಅನುಭವಿಸ್ಬಾರ್ದು. ಅಂದರೆ ಇದು ಮಾಡಬಾರ್ದು ಅಂತಿಲ್ಲ, ಕ್ರಮಗಳ ಪ್ರಕಾರ ಮದುವೆ ಮಾಡದೆ ಹೆಂಗಸತ್ರ ಹೋಗಕ್ಕೆ ಸಾಧ್ಯವೇ? ಬೇಕಾಟ್ಟು ಜನ ಸಿಗ್ತಾರೆ ಗುರುಗಳೇ. ರಸ್ತೆಗಳು ಹೋದರೆ ಎಷ್ಟು ಜನ ನಿಂತಿರ್ತಾರೆ, ಕಾಸು ಕೊಟ್ಟರೆ ಹೆಂಗಸರು ಎಷ್ಟು ಜನ ಬರ್ತಾರೆ. ಕ್ರಮಬದ್ಧವಾಗಿ 3 ಗಂಟನ್ನು ಒಂದು ಹೆಂಗಸು ಕತ್ತಲ್ಲಿ ತಟ್ಟಿ ಅವಳನ್ನ ಮನೆಗೆ ಕರೆಸ್ಕೊಂಡು ಪರ್ಮನೆಂಟಾಗಿ ಅವಳ ಜೊತೆಗಿರೋದೇ ಮದುವೆ. ಆವಾಗ ನಾವು ಹೆಂಗಸ ಜೊತೆಗಿರ್ಬೋದು. ಹಾಗೆ ಧ್ಯಾನ ಅಂತ ಅನ್ನೋದಕ್ಕೆ ಕ್ರಮ ಇದೆ.
ಆ ಕ್ರಮವನ್ನು ಫಾಲೋ ಮಾಡಿದರೆ ಖಂಡಿತವಾಗಲೂ ತೊಂದರೆ ಬರೋದಿಲ್ಲ. ಸೊ ಆಂಗ್ಸೈಟಿ ಡಿಪ್ರೆಷನ್ ಬಂದ್ಬಿಡುತ್ತೆ, ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ, ಸಿಸೋಫ್ರಿನಿಯಾ ಭಯ ಭೀತಿ ಆತಂಕ ಸೃಷ್ಟಿ ಆಗುತ್ತೆ, ಇನ್ಸೋಮ್ನಿಯಾ ನಿದ್ರೆ ಕಾಯಿಲೆ, ನಿದ್ರೆ ಬರಲ್ಲ, ರಾತ್ರಿ ಹೊತ್ತು ಎಟ್ಟೆ ಹೋರಾಟ ಮಾಡಿದ್ರು ನಿದ್ದೆ ಬರಲ್ಲ, ಮತ್ತು ಮೆಂಟಲ್ ಇಲ್ನೆಸ್ಸು ಸೈಕೋಸಿಸ್ ಆಗುತ್ತೆ, ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್. ಯಾರಿಗೆ ಆಲ್ರೆಡಿ ತುಂಬ ಮೃದುವಾದ ನೇಚರ್ ಇರುತ್ತೆ, ತುಂಬ ಮೃದುವಾಗಿರ್ತಾರೆ ಜನ, ಕೆಲವರೆಲ್ಲ ತುಂಬ ಸೆನ್ಸಿಟಿವ್ ಆಗಿರ್ತಾರೆ, ಅಂಥದ್ದೆಲ್ಲ ಧ್ಯಾನ ಮಾಡೋಕ್ಕೆ ಹೋದ್ರು ಅಂತಂದರೆ ಅವರಿಗೆ ಮೆಂಟಲ್ ಇಲ್ನೆಸ್ ಬಂದ್ಬಿಡುತ್ತೆ, ಸೈಕಾಟ್ರಿಕ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಇದು ಏನೇನು ಅಂತ ಬಿಡುಗಡೆ ಮಾಡಿ ಹೇಳೋಕ್ಕೆ ಸಾಧ್ಯವಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗತ್ತೆ. ಸೊ ಇಷ್ಟೆಲ್ಲ ಮೀರಿ ಜೀವನದಲ್ಲಿ ಅಟ್ಯಾಚ್ಮೆಂಟ್ ಹೊರಟೋಗುತ್ತೆ. ಈಗ ಹೆಂಡತಿನ ಮದುವೆ ಮಾಡ್ಕೊಂಡ್ಮೇಲೆ ಹೆಂಡತಿ ಜೊತೆಗೆ ಇರಬೇಕು, ಹೆಂಡತಿನ ಕಾಪಾಡಬೇಕು, ಮಕ್ಕಳನ್ನು ಹೆಳೆದಿದ್ದೀವಿ, ಮಕ್ಕಳನ್ನು ನೋಡ್ಕೋಬೇಕು, ಮಕ್ಕಳನ್ನು ಕಾಪಾಡಬೇಕು. ತಂದೆ ತಾಯಿ ಹೆಳೆದು ನಮಗೆ ಜೀವ ಕೊಟ್ಟು ಭೂಮಿ ಮೇಲೆ ಬಿಟ್ಟಿದ್ದಾರೆ, ಅವರ ಕೊನೆ ಕಾಲದಲ್ಲಿ ಅವರನ್ನು ನೋಡ್ಕೋಬೇಕು. ಇದೆಲ್ಲ ಧರ್ಮ. ಈ ಧರ್ಮದಿಂದ ಬಿಡುಗಡೆ ಆಗುತ್ತೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ರೂಪಲಾವಣ್ಯ ಸುಂದರಿ ಹೆಂಡತಿ ಕೈ ತೊಳೆದು ಮುಟ್ಟಬೇಕು, ಲಕ್ಷಣವಾದ ಮಗು 1.5 ವರ್ಷ ಬಿಟ್ಟು ಬಂದ್ಬಿಡ್ತಾರೆ. ಸೊ ಈ ರೀತಿ ಅಟ್ಯಾಚ್ಮೆಂಟ್ ಅಂತ ಏನು ಹೇಳ್ತೀವಿ, ಮೋಹ ಅಂತ ಏನು ಹೇಳ್ತೀವಿ, ಇದು ನಮಗೆ ಗೊತ್ತಿಲ್ಲದೆ ಚುರುಚುರೆ ಬಿಡುಗಡೆ ಆಗಕ್ಕೆ ಹೋಗುತ್ತೆ. ಸೊ ಹಾಗೆ ಇದಕ್ಕೆ ಕ್ರಮಗಳಿದೆ. ಆ ಕ್ರಮವನ್ನು ನೀವು ಪರಿಪಾಲನೆ ಮಾಡಿ ಒಬ್ಬ ಗುರು, ಜೀವಂತವಾಗಿರೋ ಗುರು ಒಬ್ಬನ್ನು ಇಟ್ಕೊಂಡು ನೀವು ಧ್ಯಾನವನ್ನು ಶುರು ಮಾಡಿದ್ರೆ ಈ ಥರ ತೊಂದರೆಗಳಿಂದ ಹೊರಗೆ ಬರ್ಬೋದು. ಯಾವ ಗುರುವು ಒಂದು ಶಿಷ್ಯನ ಹಾಳಾಗುವಂತ ಹರಸಲ್ಲ, ಯಾವ ಗುರುವು ಒಂದು ಕೆಟ್ಟದ್ದನ್ನು ಶಿಷ್ಯನಿಗೆ ಹೇಳಿಕೊಡಲ್ಲ. ಆ ಥರದ ವ್ಯಕ್ತಿಗಳು ಗುರುವೇ ಅಲ್ಲ. ಸೊ ಅದರಿಂದ ಒಬ್ಬ ಗುರು ಬೇಕು. ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡೋದು, ಯಾರೋ ಅಕ್ಕಪಕ್ಕದ ಮನೆಯವರು ಕಣ್ಣು ಮುಚ್ಚಿಕೊಂಡು ಮಾಡಿ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಅಂತ ಅವರನ್ನು ನೋಡ್ಬಿಟ್ಟು ನಾ ಪ್ರಯತ್ನ ಮಾಡೋದು, 48 ಬುಕ್ಗಳು ಸಿಗುತ್ತೆ ಅಂಗಡಿಯಲ್ಲಿ, ತೊಗೊಂಬಂದಿಟ್ಕೊಂಡು ಓದ್ಬಿಟ್ಟು ಧ್ಯಾನ ಮಾಡೋದು, ಇದೆಲ್ಲ ಮಾಡಬಾರ್ದು. ಫಸ್ಟು ಒಬ್ಬ ಗುರುವನ್ನು ಹುಡುಕಬೇಕು. ಜೀವಂತ ಗುರು ಮಾತ್ರ ನಿಮ್ಮನ್ನು ಸರಿಯಾಗಿ ಗೈಡ್ ಮಾಡೋಕ್ಕೆ ಸಾಧ್ಯ. ನಾ ಗುರು ಇಲ್ಲದೇನೆ ಮಾಡಿ ನನ್ನ ಜೀವನದಲ್ಲಿ ನಾನು ಸುಮಾರು ಒದ್ದಾಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟು ಪ್ರಥಮ ನೀವು ಶುರು ಮಾಡಬೇಕು ಅಂತ ಆಸೆ ಬಂದಾಗ ಒಬ್ಬ ಗುರುವನ್ನು ಹಿಡಿಬೇಕು. ಗುರು ನಿಮ್ಮನ್ನು ಕರೆಕ್ಟ್ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ.